ಏನ್ ಕೇಳಿ ಏನ್ ಕೇಳಿದ ಯಾಕೆ ಇವತ್ತು ಎಷ್ಟು ವರ್ಷದ್ದು ಯಾಕೆ ಇವತ್ತು ಊಟ ಮಾಡ್ತಾ ಇದ್ದೀವಿ? ಇದು APMC ಮಾರ್ಕೆಟ್ ಅಲ್ಲಿ ನಾನು ನಮ್ ಸುರೇಶ್ ಅಂಡ್ ಮಂಡಿಗೆ ಯಾವ್ದೋ ತರಕಾರಿ ವಿಷಯ ನೋಡಕ್ ಬಂದಾಗ ಇಲ್ಲಿ ಬಹಳಷ್ಟು ಜನ ರೈತರು ಗುಡ್ಬಂಡೆ ಬಾಗೇಪಲ್ಲಿ ಬಾರ್ಡ್ರು ಅಲ್ಲಿಂದ ಟೊಮೆಟೊ ಅದು ಇದು ಕೆಲವು ತರಕಾರಿಗಳು ತಂದು ಅದನ್ನ ರೇಟ್ ಇಲ್ದೆ ಅವ್ರಿಗೆ ಕೂಲಿ ಕೂಡ ಟ್ರಾನ್ಸ್ಪೋರ್ಟೇಶನ್ ಕೂಡ ಅವ್ರಿಗೆ ವರ್ಕೌಟ್ ಆಗದೆ ಅಲ್ಲಿರೋ ತೊಟ್ಟಿಗೆ ಸುರಿದ್ಬಿಟ್ಟು ಗೋಣಿ ಚೀಲ ಕಾಲಿಗೆ ಊಟ ಇಲ್ದೆ ಹಸ್ಕೊಂಡು ಹೋಗ್ತಾ ಇದ್ರು. ಅವ್ರು ನಿಲ್ಸ್ ಕೇಳ್ದೆ ಏಮನ ಸೇರಿಸಿ ಚಾರ್ಜ್ ಮಾತ್ರ ಇಟ್ಕೊಂಡು ಬಂದೆ, ನನಗೆ ಕೂಲಿನೂ ವರ್ಕೌಟ್ ಆಗ್ಲಿಲ್ಲ, ಅದಕ್ಕೆ ತೊಟ್ಟಿಗೆ ಸುರಿದ್ಬಿಟ್ಟೆ, ಕಸಕ್ಕೆ ಹೊಡೆದು ಬಿಟ್ಟೆ ಅಂದ್ರು. ಒಂದು ಎರಡನೇ ಮೂಟೆ ಹೊರೋರು, ಈ ಮೂಟೆ ಹೊರೋರು ಪಾಪ ಇಲ್ಲಿಂದ ಹಿಡಿದು ಆ ಮೂಲೆಯಲ್ಲಿ ಹೋಟ್ಲಿಗೆ ಹೋಗಿ 100 ರೂಪಾಯಿ ಕೊಟ್ರೆ ಅವರು ಅವ್ರನ್ನೆಲ್ಲ ಇಟ್ಕೊ ಮಾಡಿದೆ. 100 ರೂಪಾಯಿ ಕೊಟ್ರೆ ಒಂದಿಷ್ಟು ಚಿತ್ರಾನ್ನ ಒಂದು ಬೋಂಡ ಕೊಡ್ತಾರೆ, ನಮ್ಗೆ ಯಾವ ಮೂಲೆಗೂ ಸಾಲಲ್ಲ ಅಂತೇಳಿ ಹಮಾಲಿಗಳು ಮೂಟೆ ಬರೋರು ಇವರೆಲ್ಲರೂ ಕೂಡ ಅದನ್ನೇ ಹೇಳುದು. ಇಲ್ಲಿ ಮೂಟೆ ಬರೋದ್ರಿಂದ ಹಿಡಿದು ಪ್ರತಿಯೊಬ್ರು ಕೂಡ ಬಹಳ ಕಷ್ಟ ಇದೆ ಊಟಕ್ಕೆ. ಮೊದ್ಲೇ ಇಂದಿರಾ ಕ್ಯಾಂಟೀನ್ ಇತ್ತು, ಅದು ನಿಲ್ಸವ್ರೆ. ಪುಣ್ಯಾತ್ಮರು, ನೀವು ವಾರಕ್ಕೆ 2 ದಿವಸ ಇಲ್ಲಿ ಕೊಡ್ತಾ ಇದ್ರಿ. ನಾವ್ ಬೆಳಗ್ಗೆ ನಿಮ್ಮ ಹತ್ರ ತಿಂಡಿ ತಿಂದು ಹೋದ್ರೆ ಮಧ್ಯಾಹ್ನದ ಊಟನು ಇದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಮಧ್ಯಾಹ್ನದ ಊಟನು ಸೇರಿ ನಮ್ಗೆ ಇನ್ನೊಂದ್ 100-200 ರೂಪಾಯಿ ಕೂಲಿ ವರ್ಕೌಟ್ ಆದಂಗ ಆಯ್ತು ಅನ್ನೋ ಮಾತನ್ನ ಹೇಳಿದ್ರು. ಅದು ಇವತ್ತಿಗೆ ನಾನು ಪ್ರಾರಂಭ ಮಾಡಿ ಇವತ್ತಿನ ದಿನಕ್ಕೆ 2 ವರ್ಷ ಆಯ್ತು. ಸತತವಾಗಿ 2 ವರ್ಷಗಳ ಕಾಲದಿಂದ ನಾನು ನಡೆಸ್ಕೊಂಡ್ ಬರ್ತಾ ಇದ್ದೀನಿ. ಈ ತರಕಾರಿ ಮಾರ್ಕೆಟ್ ಅಲ್ಲಿ 2 ದಿವಸ ವಾರಕ್ಕೆ ನಾನು ಮಾಡ್ತಿರೋವಾಗ ಓನ್ ಮಾರ್ಕೆಟ್ ಅಲ್ಲಿ ಕೆಲವು ರೈತರು ಫೋನ್ ಮಾಡೋರು ನಂಗೆ, ಅಲ್ಲಿನ ಕೂಲಿ ಕಾರ್ಮಿಕರು ರೈತರು. ಏನಣ್ಣ ಬರೀ ತರಕಾರಿ ಮಾರ್ಕೆಟ್ ಅಲ್ಲೇ ಕೊಡ್ತೀಯಾ? ನಾವು ಸುಮಾರು 100 ಕಿಲೋಮೀಟರ್ ಇಂದ ಬೆಳಗಿನ ಜಾವನ ಎದ್ದು ಹೂ ಬಿಡಿಸಿ ಮೂಟೆಯಲ್ಲಿ ಎತ್ಕೊಂಡು ಗಾಡಿಗಳ 2 ವೀಲರ್ ಬರ್ತೀವಿ 6 ಗಂಟೆಗೆ. ನಮ್ಗೆ ಹೂನ್ ಮಾರ್ಕೆಟ್ ಅಲ್ಲೂ ನೀವು ಅನ್ನದಾನ ಮಾಡ್ಬೇಕು ಅನ್ನೋ ಮಾತನ್ನ ಹೇಳಿದ್ರು. ಸೊ ಈಗ ಪ್ರತಿ ಸೋಮವಾರ ಹೂನ್ ಮಾರ್ಕೆಟ್ ಅಲ್ಲಿ ಕೂಡ ಅನ್ನದಾನವನ್ನ 1000 ಜನ ಊಟ ಮಾಡ್ತಾ ಇದ್ದಾರೆ. ಸಂತೃಪ್ತಿಯಾಗಿ ನಡೀತಾ ಇದೆ. ಹಾಗಾಗಿ ನನಗಿದು ಮೊದ್ಲಿಂದಾನು ಒಂದು ಅನ್ನದಾನ, ಇದು ನಮ್ಮ ತಂದೆಯವರಿಂದ ಕಲಿತೆ. ನಮ್ಮ ತಂದೆ ಊಟ ಮಾಡ್ತಿದ್ದಾಗ ಮೊದ್ಲು ಭಿಕ್ಷುಕರು ಜಾಸ್ತಿ ಬರೋರು ಊಟ ಟೈಮ್ಗೆ. ನಮ್ಮದ್ 2-3 ಸಾರಿ ನಮ್ ತಾಯಿನ ಕರೆಯೋರು. ಇದು ಸತ್ಯ ಕತೆ. ಅಲ್ಲಿ ಊಟ ಯಾರೋ ಬಂದವ್ರೆ ಭಿಕ್ಷುಕರು, ಅವ್ರು ಊಟ ಕೊಡು ಅಂತ. ಈ ಮಕ್ಕಳಿಗೆ ಅದ್ ಬಡ್ಸ್ಕೊಂಡ್ ಲೇಟ್ ಆದ್ರೆ ಇವ್ರು ಏನ್ ತಿಂತಾ ಇರ್ತಾರೆ ನಮ್ ಜೊತೆ ತಟ್ಟೆಯಲ್ಲಿ, ಅದನ್ನ ಎತ್ಕೊಂಡು ಆ ಭಿಕ್ಷುಕರಿಗೆ ಹಾಕ್ಬಿಡು. ನಾವು ಹುಡುಗರಲ್ಲಿ ಹಳ್ಳಿಗಳಲ್ಲಿ ಊಟ ಟೈಮ್ ಸರಿಯಾಗಿ ಬಹಳಷ್ಟು ಜನ ಭಿಕ್ಷುಕರು ಬರೋರು. ಹಾಗಾಗಿ ಅನ್ನದಿಂದ ಅಷ್ಟು ಅವ್ರಿಗೆ ಗೊತ್ತು ಅದ್ರ ಬೆಲೆ. ಇವತ್ತು ಇಲ್ಲಿ ಬರೋರೆಲ್ರು ಭಿಕ್ಷುಕರು ಬರ್ತಾರೆ, ಕೂಲಿ ಕಾರ್ಮಿಕರು ಬರ್ತಾರೆ, ಅನೇಕ ಕೆಲವು ಇಲ್ಲೇ ಪಕ್ಕದಲ್ಲಿ ಕಾಲೇಜ್ ಇರುವಂತ ವಿದ್ಯಾರ್ಥಿಗಳು ಕೂಡ ಅದೇ ಕೆಲ್ಸಕ್ಕೆ ಈ ವಾರದಲ್ಲಿ 2 ದಿವಸ ಇಲ್ಲಿ ಬರ್ತಾ ಇದ್ದಾರೆ. ಇದನ್ನ ರೈತರು, ವಿಶೇಷವಾಗಿ ದೂರದಿಂದ ಬರುವಂತ ರೈತರು ಅನೇಕ ಸಾರಿ ಟೊಮೆಟೊ ನೋಡಿ, ನೀವೇ ನೋಡ್ತೀವಿ ಅಲ್ಲಿ ಬಜಾರಲ್ಲಿ 100 ರೂಪಾಯಿಗೆ 8 kg. ಇನ್ನ ರೈತರಿಗೆ ಏನ್ ಸಿಗುತ್ತೆ? ನಮ್ ಸುರೇಶ್ ಹೇಳ್ತಾರೆ, ಒಂದು ಮೂಟೆಗೆ ಒಂದು ಬಾಕ್ಸ್ಗೆ 15-20 ಕೊಟ್ರೆ ಅವ್ನ್ ಬಿಡ್ಸಕ್ ಕೂಲಿನೇ ಸಾಕಾಗಲ್ಲ, ಇನ್ನು ಸಾಗಾಣಿಕೆ ವೆಚ್ಚ ಏನು? ಹಾಗಾಗಿ ಈ ಅನ್ನದಾನ ನಿರಂತರವಾಗಿ ನನಗ್ ಶಕ್ತಿ ಇರೋರ್ಗು ನಾನು ಮಾಡ್ತಾ ಇದ್ದೀನಿ. ನನ್ ಮನ್ಸಿಗೆ ಬಂದಿದೆ, ಇದು ಯಾರೇನೋ ಓದ್ತಾ ಇಲ್ಲ. ಮಾಧ್ಯಮದ ಮುಖಾಂತರನು ಬರೋ ಅವಶ್ಯಕತೆ ಇರ್ಲಿಲ್ಲ. ಅಟ್ಲೀಸ್ಟ್ ಉಳಿದಂತ ವಾರದಲ್ಲಿ 2 ದಿವಸ ನಾವು ಕೊಟ್ರು ಉಳಿದಂತ ಬೇರೆ ಪುಣ್ಯಾತ್ಮರು ನನಗಿಂತ ಸ್ಥಿತಿವಂತರಿದ್ದಾರೆ. ಭಗವಂತ ಇದ್ ನೋಡಿ ಆದ್ರೂ ಅವ್ರಿಗೂ ಬುದ್ಧಿ ಕೊಡ್ಲಿ. ವಾರಕ್ಕೆ 1 ದಿವಸ ಹಂಚ್ಕೊಂಡ್ರೆ ಪೂರ್ತಿ ವಾರ ಈ ಬಡವರಿಗೆ, ಹಮಾಲಿಗಳಿಗೆ, ಭಿಕ್ಷಕರಿಗೆ, ಈ ರೈತರಿಗೆ ವರ್ಕೌಟ್ ಆಗದೆ ಇರುವಂತ ಕಷ್ಟದಲ್ಲಿ ಹೊಟ್ಟೆ ಹಸಿದ್ಕೊಂಡು ಅನ್ನದಾತನೇ ಹಸುವಿನಿಂದ ಹೋಗುವಂತ ವಾಪಸ್ ಮಾರ್ಕೆಟ್ ಇಂದ ವಾಪಸ್ ಹೋಗುವಂತ ಪರಿಸ್ಥಿತಿ ಅದ್ ನೀಗ್ಬೇಕು ಅಂತೇಳಿ ಸದ್ಯಕ್ಕೆ ನಾನು ವಾರಕ್ಕೆ 2 ದಿವಸ ಕೊಡೋದು, ಓನ್ ಮಾರ್ಕೆಟ್ ಅಲ್ಲಿ ಪ್ರತಿ ಸೋಮವಾರ ಕೊಡುವಂತ ಕೆಲಸ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಈಗ ಇದ್ರ ಉಸ್ತುವಾರಿ ಎಲ್ಲಾನು ಪ್ರಾರಂಭದಿಂದಾನು ನಮ್ಮ ಈ ಮಾರ್ಕೆಟ್ ಮುಖ್ಯಮಂತ್ರಿ ನಮ್ ಕಂಜೇನಹಳ್ಳಿ ಸುರೇಶ್ ಅಣ್ಣು ನೋಡ್ಕೊಂತಾ ಇದಾರೆ. ಇದು ಕುರಿತು ಅವ್ರು ಮಾತಾಡ್ತಾರೆ. ಸರ್, ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಈಗೇನು ಸಚಿವ ಸ್ಥಾನ ಯಾರಿಗೂ ಒತ್ತಾಯ ಮಾಡಲ್ಲ, ಅದು ಹೈಕಮಾಂಡ್ ಗೊತ್ತುಂಟು ಯಾರು ಕೊಟ್ರೆ ಸೂಕ್ತ ಈ ಸಂದರ್ಭದಲ್ಲಿ.
ಅನ್ನೋದು ಹೈಕಮಾಂಡ್ ಬಿಟ್ಟಿದ್ದ ನಮ್ಮ ಲೆವೆಲ್. ಸುಧಾಕರ್ ಅವರು ಟ್ರೈ ಮಾಡ್ತಿದ್ದಾರೆ, ಸುಬ್ಬಾರೆಡ್ಡಿ ಅವರು ಟ್ರೈ ಮಾಡ್ತಿದ್ದಾರೆ, ಜೊತೆಗೆ ಇಲ್ಲಿ ಸ್ಥಳೀಯ MLA ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಯಾರಿಗೆ ಕೊಡ್ತಾರೆ ಅನ್ನೋಂಥದ್ದು ಅದಕ್ಕೂ ನನಗೆ ಸಂಬಂಧ ಇಲ್ಲ. ಡಿಸೆಂಬರ್ 31ರೊಳಗೆ ನೀವು ಎಲ್ಲಾ ಚುನಾವಣೆಗಳು ಮುಗಿಸ್ಬೇಕು ಅನ್ನೋ ಮಾತನ್ನ ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ ಆರ್ಡರ್ ಮಾಡಿದೆ. ಮುಖ್ಯಮಂತ್ರಿಗಳು ರಾತ್ರಿ ಟಿವಿಯಲ್ಲಿ ಹೇಳ್ತಿದ್ರು, ಯಾವುದೇ ಎಲೆಕ್ಷನ್ ನಿಲ್ಸಲ್ಲ, ಬೇರೆ ಕಾರಣ ಹೇಳಲ್ಲ. ಡಿಸೆಂಬರ್ 31ರೊಳಗೆ GBA ಗ್ರೇಟ್ ಬೆಂಗಳೂರು ಪಂಚಾಯತಿಗಳು, ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಎಲ್ಲವೂ ಕೂಡ ನಾನು ಈ ವರ್ಷ ಡಿಸೆಂಬರ್ 31ರೊಳಗೆ ಮುಗಿಸ್ತೀನಿ ಅನ್ನೋ ಮಾತಾ ಮುಖ್ಯಮಂತ್ರಿಗಳು ಹೇಳ್ತಾರೆ. ಎಲ್ವಳ್ಳಿ ರಮೇಶ್ ಅನ್ನೋರ್ ಸೊಸೆ. ಇವತ್ತಿಗೆ ನಾವು ಅನ್ನದಾನ ಸ್ಟಾರ್ಟ್ ಮಾಡಿ APMC ಮಾರ್ಕೆಟ್ ಅಲ್ಲಿ 2 ವರ್ಷ ತುಂಬಿ 3ನೇ ವರ್ಷಕ್ಕೆ ಕಾಲಿಡ್ತಾ ಇದೀವಿ. ಇದು ಒಂದ್ ಕಡೆ ನಮಗ್ ಸಂತೋಷ, ಮತ್ತೆ ಇನ್ನೊಂದ್ ಕಡೆ ಹೆಮ್ಮೆನೂ ಅನ್ಸುತ್ತೆ. ಕೆಲವರೆಲ್ಲ ಹೇಳ್ತಿದ್ರು ಒಂದ್ 2 ತಿಂಗಳು 3 ತಿಂಗಳು ಕೊಟ್ಬಿಟ್ಟು ನಿಲ್ಸ್ಬಿಡ್ತಾರೆ ಅಂತ. ಇದು 3ನೇ ವರ್ಷ ಈಗ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ. ಎಷ್ಟು ಜನ ಬರ್ತಾರೆ? ಅಣ್ಣ, ನಾವ್ ಆಕ್ಚುಲಿ ಸ್ಟಾರ್ಟ್ ಮಾಡಿದಾಗ ಇಲ್ಲಿ APMC ಮಾರ್ಕೆಟ್ ಅಲ್ಲಿ ಬರೀ 2 ದಿನ ಕೊಡ್ತಿದ್ವಿ. ಈಗ ಹೂ ಮಾರ್ಕೆಟ್ ಅಲ್ಲಿ ಇನ್ನೊಂದ್ ದಿನ ಸೋಮವಾರ ಹೂ ಮಾರ್ಕೆಟ್ ಅಲ್ಲಿ ಸ್ಟಾರ್ಟ್ ಮಾಡಿದೀವಿ. ಒಂದ್ 400 ಇಂದ 500 ಜನ ಅಂತೂ ತಿಂತಾರಣ್ಣ, ಮಿನಿಮಮ್ ಒಂದ್ 400 ದಿನ. ಬುಧವಾರ ಶನಿವಾರ ಮತ್ತೆ ಅಲ್ಲಿ ಸೋಮವಾರ, ಇಲ್ಲಿ ಹೂ ಮಾರ್ಕೆಟ್ ಅಲ್ಲಿ ಸೋಮವಾರ ಕೊಡ್ತೀವಿ. ಅಪ್ಪ ಹೇಳ್ದಂಗೆ ಈಗ ವಾರದಲ್ಲಿ 2 ದಿನ ನಾನ್ ಕೊಡ್ತಿದೀನಿ. ಇನ್ನೂ ತುಂಬಾ ಸ್ಥಿತಿವಂತರಿದ್ದಾರೆ, ಇನ್ನೊಂದ್ 5 ದಿನ ಇರುತ್ತಲ್ಲ, ಯಾರಾದ್ರೂ ಹಂಚ್ಕೊಂಡ್ರೆ ಇನ್ನು ಖುಷಿ ಆಗುತ್ತೆ, ಅದಕ್ಕೋಸ್ಕರ ಮಾಧ್ಯಮದ ಮೂಲಕ ಬರ್ತಿದೀನಿ ಅಂತ ಹೇಳಿದ್ರು. ಅದು ಒಂಥರ ಮೋಟಿವೇಟ್ ಮಾಡ್ದಂಗೆ. ಈಗ ವಾರದಲ್ಲಿ ಬರೀ 2 ದಿನ ಕೊಟ್ರೆ ಇನ್ನು 5 ದಿನ ಎಂಟಿ ಇರುತ್ತಲ್ಲ. ಸೊ ಯಾರಾದ್ರೂ ಚೆನ್ನಾಗಿರೋರು ಕೊಡೋಂತವ್ರಿಗೂ ಇಷ್ಟ ಕೊಟ್ರೆ ನಮಗೂ, ಕೆಲವ್ರು ಅನ್ನದಾನ ಊಟ ತಿನ್ನೋದ್ ನೋಡ್ರಿ ನಮ್ಗೆ ಖುಷಿ ತರುತ್ತಲ್ಲ, ಅಂತವ್ರು ಖಂಡಿತ ಹಂಚ್ಕೋಬಹುದು. ಇನ್ನು 5 ದಿನ ಇರುತ್ತೆ. ಅಂತ ಟೈಮಲ್ಲಿ 1ನೇ ವಾರ 2ನೇ ವಾರ 3ನೇ ವಾರ ಕೊಡೋ ಟೈಮಲ್ಲಿ ನಾವು ಯಾರೋ ಬಿಡ್ತಾ ಇರ್ತಾರಲ್ಲ, ಕೈಯಲ್ಲಿ ಆಗ್ದಿದ್ದವ್ರು ಮೈ ಪರ್ಚ್ಕೊಂಡಂಗೆ ಅಂತವ್ರು ಆಡ್ಕೊಳೋರು ಜಾಸ್ತಿ. 2 ವಾರ 2 ತಿಂಗಳು ಕೊಡ್ತಾರೆ, ಆಮೇಲೆ ನಿಲ್ಲಿಸ್ತಾರೆ. ಯಾವ್ದೋ ರಾಜಕೀಯ ಗಿಮಿಕ್ಕು, ಎಲೆಕ್ಷನ್ಗಾಗಿ ಯಾವ್ದೋ ಒಂದ್ ಮಾಡ್ಬಿಟ್ಟು ಆಮೇಲೆ ಎಲೆಕ್ಷನ್ ಅಲ್ಲಿ ಗೆದ್ದಾದ್ಮೇಲೆ ಮಾಡಲ್ಲ ಅಂತೇಳಿ ಹೇಳಿದ್ರು. ಅವ್ರಿಗೆ ಉತ್ತರ ಈ ಮೂಲಕ 2 ವರ್ಷ ಸತತವಾಗಿ ಕೊಟ್ಟು ತೋರ್ಸಿದ್ದಾರೆ. ಅವರು ಅಂದ್ಕೊಳ್ಳೋ ಅಂತವ್ರಿಗೆ ಸೂಕ್ತ ಉತ್ತರ ಕೊಟ್ಟು ಈಗ 3ನೇ ವರ್ಷಕ್ಕೆ ಕಾಲಿಟ್ಟು ಇನ್ನು ಸತತವಾಗಿ ಇದೇ ರೀತಿ ಕೊಡ್ತಾರೆ. ಹಂಗ ನಮ್ಮ ರಮೇಶ್ ಅವ್ರು ಹೇಳ್ದಂಗೆ ಇವಾಗ 2 ದಿನ ಅವ್ರು ಕೊಡ್ತಾರೆ, ಇನ್ನ 5 ದಿನ ವಾರದಲ್ಲಿ ಯಾರನ್ನ ಪುಣ್ಯಾತವ್ರು ಕೊಟ್ಟು ಈ ಸೇವೆ ಮಾಡ್ಲಿ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ, ಅಂದ್ಕೊಂಡವ್ರೆ ಕೊಡ್ಲಿ ಅಂತೇಳಿ ನಾವು ಕೇಳ್ಕೊತೀವಿ.